ದಸರಾ ಇವತ್ತಿನಿಂದ ಉದ್ಘಾಟನೆ ಆಗಿದೆ. ದಸರಾ ಸಂಭ್ರಮಾಚರಣೆ ಮೈಸೂರಿನಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಬಾನು ಮುಷ್ತಾಕ್ರಿಂದ ಉದ್ಘಾಟನೆ ಆದ ನಂತರ ಖಾಸಗಿ ದರ್ಬಾರ್ ನಡೀತು ಅರಮನೆಯ ಒಳಗೆ. ಅದರ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅದ್ದೂರಿಯಾಗಿ ದಸರಾಗೆ ಉದ್ಘಾಟನೆ ಸಿಕ್ಕ ನಂತರ ಯದುವೀರ್ ಒಡೆಯರ್ ಅವರಿಂದ ಖಾಸಗಿ ದರ್ಬಾರ್ ನಡೆದಂತ ದೃಶ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಅರಮನೆಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ದಸರಾ ಅಂತ ಅಂದ್ರೆ ಮೈಸೂರಿನಲ್ಲಿ ನಡೆಯುವಂತ ಆಚರಣೆಗಳನ್ನ ನೋಡಬೇಕು ಅನ್ನೋದು ಪ್ರತಿಯೊಬ್ಬರ ಇಚ್ಛೆ ಆಗಿರುತ್ತೆ. ಇವತ್ತಿನಿಂದ ದಸರಾ ಅದ್ದೂರಿಯಾಗಿ ಆರಂಭ ಆಗಿದೆ. ಅನೇಕ ಆಚರಣೆಗಳು ಈಗಾಗಲೇ ಶುರುವಾಗಿದೆ. ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ ಅರಮನೆಯ ಒಳಗಡೆ ಮತ್ತು ಅರಮನೆಯ ಹೊರಗಡೆ, ಏನೆಲ್ಲ ನಡೀತಾ ಇದೆ ದಸರಾ ಅಂಗವಾಗಿ? ಶ್ವೇತಾ, ನಾಡ ಹಬ್ಬ ದಸರಾ ಇಂದು ಅಧಿಕೃತವಾಗಿ ಚಾಲನೆ ದೊರೆತಿದೆ. ಜೊತೆಗೆ ಖಾಸಗಿ ದರ್ಬಾರ್ ಸಹ ಅರಮನೆಯಲ್ಲಿ ಆರಂಭ ಆಗಿದೆ. ಯದುವೀರ್ ಕೃಷ್ಣರಾಜ ಒಡೆಯರ್ ಇಂದು ಖಾಸಗಿ ದರ್ಬಾರನ್ನ ನಡೆಸ್ತಾ ಇದ್ದಾರೆ. ಇದುವರೆಗೂ ಸಂಸದರಾಗಿದ್ದಂತಹ ಯದುವೀರ್ ಇಂದಿನಿಂದ ಖಾಸಗಿ ದರ್ಬಾರ್ನ 10 ದಿನಗಳ ಕಾಲ ನಡೆಸುತ್ತಿದ್ದಾರೆ. ರಾಜ ಪೋಷಾಕಿನಲ್ಲಿ, ಗುಲಾಬಿ ಬಣ್ಣದ ರಾಜ ಪೋಷಾಕಿನಲ್ಲಿ ಇವತ್ತು ಕಾಣಿಸಿಕೊಂಡ್ರು ಯದುವೀರ್ ಒಡೆಯರ್. ಇದುವರೆಗೂ ಸಹ ನಾವು ಸಂಸದರಾಗಿ ನೋಡ್ತಾ ಇದ್ವಿ. ಆದ್ರೆ ಇವತ್ತಿನಿಂದ 10 ದಿನಗಳ ಕಾಲ ಅವರು ರಾಜರಾಗಿ, ಅಂದ್ರೆ ಒಂದು ರಾಜ್ಯ ಗಾಂಭೀರ್ಯವನ್ನು ಸಹ ಅವರ ಮುಖದಲ್ಲಿ ಕಾಣಬಹುದಿತ್ತು. ಆ ರೀತಿ ಇಂದು ಕಂಡು ಬಂದ್ರು. ಮೊದಲಿಗೆ ಸಿಂಹಾಸನಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು. ಮೊದಲು ದೇವರಿಗೂ ಸಹ ಪೂಜೆಯನ್ನ ಸಲ್ಲಿಸಿ ನಂತರ ಸಿಂಹಾಸನಕ್ಕೆ ಪೂಜೆಯನ್ನ ಸಲ್ಲಿಸಿ ಈಗ ರಾಜ ದರ್ಬಾರನ್ನ ನಡೆಸ್ತಾ ಇದ್ದಾರೆ. ಇಂದಿನಿಂದ ರಾಜ ದರ್ಬಾರ್ ನಡೀತಾ ಇದೆ. 10 ದಿನಗಳ ಕಾಲ ರಾಜ ದರ್ಬಾರ್ ಇರುತ್ತೆ. ಗುಲಾಬಿ ಬಣ್ಣದ ರಾಜ ಪೋಷಾಕಿನಲ್ಲಿ ಯದುವೀರ್ ಒಡೆಯರಿದ್ರು. ಜೊತೆಗೆ ನೇರಳೆ ಬಣ್ಣದ ಪೇಟವನ್ನು ಸಹ ಧರಿಸಿದ್ರು. ಮಂಗಳ ವಾದ್ಯದೊಂದಿಗೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ನಂತರದಲ್ಲಿ ಈಗ ಸಿಂಹಾಸನವನ್ನ ಏರಿ ಖಾಸಗಿ ದರ್ಬಾರ್ ಇಂದಿನಿಂದ ಆರಂಭ ಆಗ್ತಾ ಇದೆ. ಖಾಸಗಿ ದರ್ಬಾರ್ ಅನ್ನು 10 ದಿನಗಳ ಕಾಲ ನಡೆಸಲಿದ್ದಾರೆ. ನಾಡ ಹಬ್ಬ ದಸರಾ ಅಂದ್ರೆ ವಿಶ್ವ ವಿಖ್ಯಾತ ಹೊಂದಿರುವಂತಹದ್ದು. ದೇಶ ವಿದೇಶಗಳ ಜನರು ಸಹ ನಾಡ ಹಬ್ಬ ದಸರಾದಲ್ಲಿ ಪಾಲ್ಗೊಳ್ತಾರೆ. ಅದರ ವೈಶಿಷ್ಟ್ಯ ಪೂರ್ಣವಾಗಿ ಅಂದ್ರೆ ಖಾಸಗಿ ದರ್ಬಾರ್ ಸಹ ಈ ಮೈಸೂರಿನಲ್ಲಿ ಆಚರಣೆಯಲ್ಲಿ ಇರೋದ್ರೊಂದಿಗೆ ಇಂದಿನಿಂದ ಖಾಸಗಿ ದರ್ಬಾರ್ 10 ದಿನಗಳ ಕಾಲ ಯದುವೀರ್ ಕೃಷ್ಣರಾಜ ಒಡೆಯರ್ ನಡೆಸಲಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಪಟ್ಟದ ಆನೆಗಳು ಸಹ ಈಗಾಗಲೇ ಕೋಟೆ ದೇವಸ್ಥಾನಕ್ಕೆ ತೆರಳಿದ್ದಾವೆ. ಪಟ್ಟದ ಆನೆಗಳು, ಕುದುರೆ, ಹಸು ಸಹ ಮಂಗಳ ವಾದ್ಯದೊಂದಿಗೆ ತೆರಳಿ ಅಲ್ಲಿಂದ ಒಂದು ಪ್ರಸಾದವನ್ನು ತೆಗೆದುಕೊಂಡು, ಕಳಶದ ನೀರನ್ನು ತೆಗೆದುಕೊಂಡು ಅರಮನೆಗೆ ತೆರಳಿದ್ದಾವೆ. ಶ್ವೇತಾ, ಥ್ಯಾಂಕ್ ಯು ಹರೀಶ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.